ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ರು, ನುಡಿದಂತೆ ನಡೆದ್ರು, ದೇಶದ ಬಗ್ಗೆ ಅಗಾಧ ಕನಸು ಕಂಡ್ರು, ಶಾಂತಿ ದೂತರಾಗಿ ವಿಶ್ವದ ಮನೆ ಮಾತಾದ್ರು. ಅವರೇ ನಮ್ಮ ಮಹಾತ್ಮ ಗಾಂಧಿ. ಮಹಾತ್ಮ ಬಾಪುವಿನ ಜನ್ಮದಿನ ಇವತ್ತು. ಈ ದಿನದಂದು ಬಾಪು ನಮ್ಮ ಬೆಂಗಳೂರು ಗಲ್ಲಿಗಳಲ್ಲಿ ನಡೆದಾಡಿದ್ದಾರೆ. ಅವರು ಕಂಡ ಕನಸು ಏನಾಗಿದೆ ಅಂತ ಪರಿಶೀಲಿಸೋದಕ್ಕೆ ಬಂದಿದ್ದಾರೆ. ಬನ್ನಿ ಹಾಗಾದ್ರೆ ಅವರು ಬೆಂಗಳೂರಿನ ಯಾವ ಗಲ್ಲಿಗಳಿಗೆ ಭೇಟಿ ಮಾಡ್ತಾರೆ, ಪ್ರಸ್ತುತ ಸ್ಥಿತಿಗತಿ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ ಈ ಗಲ್ಲಿಯಲ್ಲಿ ಗಾಂಧಿ ತಾತ ವಿಶೇಷ ಕಾರ್ಯಕ್ರಮದಲ್ಲಿ. ಮಹಾತ್ಮ ಗಾಂಧಿ ಇವರು ಗಾಂಧಿಯಾಗಿ ಜನಿಸಿದರೂ ಭಾರತ ಇವರನ್ನು ಮಹಾತ್ಮ ಎಂದಿತು. ಇವರ ನಡೆನುಡಿ ಕೋಟ್ಯಾಂತರ ಜನರ ಜೀವನಕ್ಕೆ ಆದರ್ಶವಾಯಿತು. ಭಾರತ ಖಂಡದಲ್ಲಿ ಜನಿಸಿದ ಇವರು ಜೀವನವಿಡೀ ದುಡಿದದ್ದು ದೀನ ದಲಿತರ ಉದ್ಧಾರಕ್ಕಾಗಿ. ಕೆಂಪು ಕೋತಿಗಳ ಕಪಿಮುಷ್ಟಿಯಿಂದ ಅಖಂಡ ಭಾರತ ದೇಶವನ್ನು ಸ್ವತಂತ್ರಗೊಳಿಸಲು ಮಹಾತ್ಮ ಹೋರಾಟ ನಡೆಸಿದ್ದು ಇಂದು ಇತಿಹಾಸ. ಮಾಣಿಕ್ಯದಷ್ಟೇ ಬೆಲೆ ಇವರ ಮಾತಿಗೆ. ಅದಕ್ಕೆ ಅಲ್ಲವೇ ಅಂದಿಗೂ ಇಂದಿಗೂ ಎಂದೆಂದಿಗೂ ಗಾಂಧೀಜಿ ಜಗತ್ತಿನ ಎಲ್ಲರ ಹೃದಯದಲ್ಲಿ ಸ್ಥಾನ ಪಡೆದರು. ಒಳಿತಿದ್ದಲ್ಲಿ ಕೆಡುಕು, ಊರಿದ್ದಲ್ಲಿ ಹೊಲಸು. ಗಾಂಧೀಜಿಯ ಸ್ವಭಾವ, ಅವರ ದೂರದೃಷ್ಟಿ, ಸ್ವಾತಂತ್ರ್ಯ ನಂತರದ ಅವರ ಕನಸಿನ ಭಾರತದ ರೂಪರೇಷೆಗಳು ಎಲ್ಲವನ್ನು ಅರ್ಥೈಸಿಕೊಳ್ಳದ ಅಲ್ಪರ ಹುಂಬತನಕ್ಕೆ ಅದೊಂದು ದಿನ ಬಲಿಯಾದವರು ಈ ಮಹಾತ್ಮ. ಹೇ ರಾಮ್ ಪದವನ್ನು ಮಾತ್ರ ನಮಗಾಗಿ ಬಿಟ್ಟು ಹೋದರು ಅವರ ನೆನಪಿಗಾಗಿ. ಅದೇ ಅಕ್ಟೋಬರ್ 2, 2011 ಈ ಇಸುವಿಯಲ್ಲಿಯೂ ಇದೀಗ ಗಾಂಧಿ ಜಯಂತಿ ಬಂದು ನಿಂತಿದೆ. ಸೂರ್ಯ ಚಂದ್ರರು ತಮ್ಮ ಕಾರ್ಯದಲ್ಲಿ ಮಗ್ನರಾಗುವ ಆ ವಿಚಿತ್ರ ಲೆಕ್ಕಾಚಾರದ ಪ್ರಕಾರ ಇಂದು ಗಾಂಧೀಜಿಗೆ 142ನೇ ಹುಟ್ಟುಹಬ್ಬ, ಅರ್ಥಾತ್ ಗಾಂಧಿ ಜಯಂತಿ. ಈ ಪುಣ್ಯ ದಿನದಂದು ಅಕಸ್ಮಾತ್ ಗಾಂಧೀಜಿ ಭೂಮಿಗೆ ಬಂದು ಅಡ್ಡಾಡಿದ್ರೆ, ಅದು ನಮ್ಮ ಬೆಂಗಳೂರಿನಲ್ಲೇ ಅವರು ಓಡಾಟ ನಡೆಸಿದ್ರೆ, ಇಲ್ಲಿನ ಕಾರ್ಪೊರೇಷನ್ ತೊಟ್ಟಿ ತುಂಬಿ ಹೊರಬರುವಷ್ಟು ಹೊಲಸೆದ್ದಿರುವ ರಾಜಕೀಯ ಸ್ಥಿತಿ, ಶಾಂತಿ ಹಾಗೆಂದರೇನು ಎಂದು ಹುಡುಕಾಟ ನಡೆಸಿ ಹೊರಟ ಅನಾಥ ಸಮಾಜ, ಹಸಿವನ್ನು ಅರ್ಥ ಮಾಡಿಕೊಳ್ಳದೆ 32 ರೂಪಾಯಿ ದುಡಿದವನು ನೆಮ್ಮದಿಯ ಬಾಳು ನಡೆಸ್ತಾನೆ ಎಂದು ಅದೆಲ್ಲೋ ದಿಲ್ಲಿಯಲ್ಲಿ ಶರಾಬರಿಯುವ ಅನರ್ಥ ಆರ್ಥಿಕ ವ್ಯವಸ್ಥೆಯ ಅಧಿಕಾರಿ, ಛೆ, ಈ ಎಲ್ಲದರ ದರ್ಶನ ಮಾಡೋಕೆ ಬಂದೇ ಬಿಟ್ರಲ್ಲ ಭಾರವಾದ ಆತ್ಮ ಹೊತ್ತ ಆ ಪುಣ್ಯಾತ್ಮ ಮಹಾತ್ಮ. ನಮಸ್ಕಾರ. ತುಂಬ ದಿನ ಆಗಿತ್ತು ನೋಡಿ ನಿಮ್ಮೆಲ್ಲರನ್ನ, ಅದಕ್ಕೆ ಬಂದೆ. ಅದೇನು ಬೆಂಗಳೂರನ್ನೇ ಆಯ್ಕೆ ಮಾಡಿಕೊಂಡ್ರಿ ಅಂದ್ರ? ಏನೂ ಇಲ್ಲಪ್ಪ, ನಾನು ಕಂಡಂಥ ಕನಸನ್ನ ಇಲ್ಲಿ ನನಸು ಮಾಡಿದ್ದಾರೆ ಅಂತ ಸ್ವರ್ಗದಲ್ಲಿ ಒಂದಷ್ಟು ಜನ ಮಾತನಾಡ್ತಾ ಇದ್ರು. ಅದಕ್ಕೆ ಈ ಊರಿಗೆ ಬಂದೆ. ಇಲ್ಲಿ ವಿಧಾನಸೌಧ ಅಂತ ಮುಂಚೆ ಕೆಂಗಲ್ ಹನುಮಂತರಾಯರ ನೇತೃತ್ವದಲ್ಲಿ ನಿರ್ಮಾಣ ಆಗಿತ್ತಲ್ಲ, ಅದೆಲ್ಲಿದೆ? ಓ, ಇಲ್ಲಿದೆಯಾ? ಗೊತ್ತಾಗ್ಲಿಲ್ಲ ಬಿಡಿ. ಮುಂಚೆ ಹೈಕೋರ್ಟ್ ಎದುರಿಗೆ ಕಾಣ್ತಾ ಇತ್ತು, ಯಾರು ಬೇಕಾದರೂ ಹೋಗಿ ಬರಬಹುದಾಗಿತ್ತು. ಭಯೋತ್ಪಾದಕರ ಭಯಕ್ಕೆ ಈಗ ಅಲ್ಲಿ ಸಾಮಾನ್ಯರನ್ನೂ ಬಿಡಲ್ವಂತೆ. ಈಗ ಅದೇನೋ ಮೆಟ್ರೋ ರೈಲು ಓಡಿಸ್ತಾರೆ ಅಂತ ಶಕ್ತಿ ಸೌಧವನ್ನು ಕಾಣದಂತೆ ಮುಚ್ಚಿದ್ದಾರೆ. ಇರಲಿ ಬಿಡಿ, ಅಭಿವೃದ್ಧಿಯ ಮೂಲ ಮಂತ್ರ ಅಂತ ಜಪಿಸ್ತಾ ಇದ್ರಂತಲ್ಲ, ಅವರೇ ಎಲ್ಲವನ್ನ ಮುಂದೆ ನಿಂತು ಮುತುವರ್ಜಿಯಿಂದ ಅಭಿವೃದ್ಧಿ ಮಾಡಿದ್ದಾರೆ. ಓ, ನೆನಪಾಯ್ತು, ಇಲ್ಲೇ ಅಲ್ವೇ ಜನಸಾಮಾನ್ಯರ ಕಷ್ಟಗಳನ್ನು ದೂರ ಮಾಡಲಿಕ್ಕೆ ಶಾಸನವನ್ನು ರಚಿಸಲಿಕ್ಕೆ ಆಯ್ಕೆಯಾದ ಶಾಸಕರು ಇರೋದು. ಅವ್ರನ್ನ ಭೇಟಿಯಾಗೋಣ ಬನ್ನಿ. ಅಯ್ಯೋ, ನಾನು ಗಾಂಧಿ ಕಣಪ್ಪ,
ನಾನೇ ಗಾಂಧಿ. ನನ್ನ ಬಗ್ಗೆ ಐಡೆಂಟಿಟಿ ತೋರಿಸ್ಬೇಕಾದ್ರೆ ಯಾವ ಮ್ಯೂಸಿಯಂಗೆ ಹೋಗಬೇಕೋ ನನಗೇ ಗೊತ್ತಿಲ್ಲ. ಜಗತ್ತಿನಾದ್ಯಂತ ನಾನು ಬಳಸಿದ ವಸ್ತುಗಳು ಸಂಗ್ರಹಾಲಯ ಸೇರಿವೆ. ಎಲ್ಲಿ ಅಂತ ನನ್ನ ಗುರುತಿನ ಪತ್ರ ಹುಡುಕ್ಲಿ? ನಾನು ಯಾರು ಅಂತ ಹೆಂಗೆ ಹೇಳಪ್ಪ? ಇರಲಿ ಬಿಡಪ್ಪ, ನಿನ್ನ ಕೆಲಸ ನೀನು ಮಾಡ್ತಾ ಇದ್ದೀಯ. ವಿಧಾನಸೌಧಕ್ಕೆ ಜನಸಾಮಾನ್ಯರ ಪ್ರವೇಶ ಎಷ್ಟು ಕಷ್ಟ ಅಂತ ಗೊತ್ತಾಯ್ತು. ಬೇಡ ಬಿಡಿ, ಜನರನ್ನೇ ಭೇಟಿ ಮಾಡಲಿಕ್ಕೆ ನಾನು ಹೊರಡ್ತೀನಿ. ಕಾಲ ಬದಲಾಗತ್ತೆ, ಬದಲಾಗಲೇಬೇಕು. ಬಾಪು ನನ್ನ ವಿಧಾನಸೌಧದ ಒಳಗೆ ಬಿಡದಷ್ಟು ಕಾಲ ಬದಲಾಗಿದೆ ಅಲ್ವಾ? ಅದರ ಬಗ್ಗೆ ವಿಷಾದ ವ್ಯಕ್ತಪಡಿಸ್ತಾರೆ ಗಾಂಧಿ ತಾತ. ಇರಲಿ, ಮಹಾತ್ಮ ಈಗ ತಾನೇ ಬೆಂಗಳೂರಿಗೆ ಬಂದಿದ್ದಾರೆ. ಮುಂದೆ ಎಲ್ಲೆಲ್ಲಿಗೆ ಹೋಗ್ತಾರೆ ಅಂತ ನೋಡೋಣ ಒಂದು ಪುಟ್ಟ ಬ್ರೇಕ್ನ ನಂತರ.